ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಫ್ರೆಂಡ್ಸ್, ಕ್ರಿಕೆಟ್ ಅಂದ ತಕ್ಷಣ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ? ಅದರಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ಸ್ ಬರುತ್ತೆ, ಗೇಮ್ ಏನು ಅಂತ ಗೊತ್ತಿಲ್ಲದೆ ಇದ್ರೂ ಸಹ ಇಂಡಿಯಾ ಯಾವುದೋ ಒಂದು ದೇಶದ ಮೇಲೆ ಗೆದ್ದಿದೆ ಅಂದ ತಕ್ಷಣ ನಮಗೆ ಎಲ್ಲಿಲ್ಲದ ಖುಷಿ, ಮನಸ್ಸಲ್ಲೇ ಸೆಲೆಬ್ರೇಟ್ನು ಸಹ ಮಾಡ್ಕೊಬಿಟ್ಟಿರ್ತೀವಿ ಅಲ್ವಾ? ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಸಹ ಕ್ರಿಕೆಟ್ ಫೀಲ್ಡ್ನಲ್ಲಿ ರಾರಾಜಿಸ್ತಾ ಇದ್ದಾರೆ. ಗೇಮ್ ಯಾರು ಆಡಿದ್ರೆ ಏನು, ಕಪ್ ನಮ್ದಾಗಬೇಕು ಅಷ್ಟೇ. ಫ್ರೆಂಡ್ಸ್, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಇಲ್ಲಿ ಅಂತಂದರೆ, ಇಲ್ಲಿ ವುಮೆನ್ಸ್ ಕ್ರಿಕೆಟ್ಗೂ ಮೆನ್ಸ್ ಕ್ರಿಕೆಟ್ಗೂ ಕೆಲವೊಂದು ಡಿಫ್ರೆನ್ಸಸ್ ಬರುತ್ತೆ. ಬನ್ನಿ ಅದೇನು ಅಂತ ನೋಡೋಣ. ಮೊದಲನೇದಾಗಿ ಬಾಲ್ನ ವೆಯ್ಟ್. ಹೌದು, ಮೆನ್ಸ್ ಕ್ರಿಕೆಟ್ನಲ್ಲಿ ಬಾಲ್ನ ವೆಯ್ಟ್ ಬಂದು 150.9 ಗ್ರಾಮಿಂದ ಹಿಡಿದು 163 ಗ್ರಾಮ್ವರೆಗೂ ಇರುತ್ತೆ. ಆದರೆ ವುಮೆನ್ಸ್ನ ಮ್ಯಾಚಸ್ನಲ್ಲಿ 140 ಗ್ರಾಮಿಂದ ಹಿಡಿದು 151 ಗ್ರಾಮ್ವರೆಗೂ ಇರುತ್ತೆ. ಎರಡನೇದಾಗಿ ಫೀಲ್ಡ್ನ ಬೌಂಡ್ರಿ. ಹೌದು, ಸೆಂಟರ್ ಆಫ್ ದ ಪಿಚ್ಚಿಂದ ಬೌಂಡ್ರಿ ಅನ್ನೋದು ವುಮೆನ್ಸ್ಗೆ 55 ಟು 70 ಯಾರ್ಡ್ ಇದ್ದರೆ ಮೆನ್ಸ್ಗೆ 65 ಟು 90 ಯಾರ್ಡ್ಸ್ ಇರುತ್ತೆ. ಮೂರನೇದಾಗಿ ಮ್ಯಾಚ್ ಸ್ಟ್ರಕ್ಚರ್. ಮೆನ್ಸ್ನ ಟೆಸ್ಟ್ ಮ್ಯಾಚಸ್ಸು 5 ದಿನವರೆಗೂ ಇದ್ದರೆ ವುಮೆನ್ಸ್ನ ಟೆಸ್ಟ್ ಮ್ಯಾಚಸ್ಸು 4 ದಿವಸದ ಮೇಲೆ ಇರೋದೇ ಇಲ್ಲ. ನಾಲ್ಕನೇದಾಗಿ ಬ್ಯಾಟು ಸಹ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಯಾರ್ದು? ವುಮೆನ್ಸ್ದು. ಹೌದು, ಒಂದು ಹ್ಯಾಂಡಲ್ ಅನ್ನೋದು ಸಹ ಸ್ವಲ್ಪ ಮಟ್ಟಿಗೆ ಸ್ಮಾಲ್ ಇರುತ್ತೆ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.